ಹಾಯ್ 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 ಫ್ರೆಂಡ್ಸ್ ಇವತ್ತು ನಾನು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿನದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಡವರ ಮನೆ ವರಮಹಾಲಕ್ಷ್ಮಿ ಪೂಜಾ ಬ್ಲಾಗು ಹೇಗಿತ್ತು ಅನ್ನೋದನ್ನು ನೋಡಿ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ವರಮಹಾಲಕ್ಷ್ಮಿ ಹಬ್ಬ, ಲಕ್ಷ್ಮಿ ಹಬ್ಬ, ಈ ಥರ ಪೂಜೆಗಳ ಹಬ್ಬಗಳಂದ್ರೇ ಹೆಣ್ಮಕ್ಳಿಗೆ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು. ಬೆಳಗ್ಗೆ ಬೇಗ ಎದ್ದು ಮನೆ ಸಾರಿಸಿ ರಂಗೋಲಿ ಹಾಕಿ ಪೂಜೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ಅದೇ ರೀತಿ ನಾನು ಕೂಡ ಬೆಳಗ್ಗೆನೇ ಬೇಗ ಎದ್ದು ರಾತ್ರಿ ಸ್ವಲ್ಪ ರೆಡಿ ಮಾಡಿಟ್ಕೊಂಡಿದ್ದೆ. ಬೇಗ ಎದ್ದುಬಿಟ್ಟು ರಂಗೋಲಿ ಎಲ್ಲ ಹಾಕಿ ಆಮೇಲೆ ಪೂಜೆಯನ್ನು ರೆಡಿ ಮಾಡಿಕೊಂಡೆ. ಪೂಜೆ ಮಾಡುವಾಗ ಸೀರೆ ಹಾಕ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ವರ್ಷವೂ ಅಷ್ಟೇ ಸೀರೆ ಹಾಕ್ಕೊಂಡೆ ನಾನು ಪೂಜೆ ಮಾಡ್ತೀನಿ ಬೆಳಗ್ಗೆನೇ. ಇವಾಗ ನಾನು ರೆಡಿ ಆಗಿದ್ದೀನಿ, ಇನ್ನೇನು ಪೂಜೆ ಮಾಡಬೇಕು ಫ್ರೆಂಡ್ಸ್. ಪೂಜೆ ಮಾಡುವಾಗೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ, ಟೈಮ್ ಆಗಿರುತ್ತೆ ಬೆಳಗ್ಗೆನೇ. ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನಮ್ಮ ಮನೆ ಬಡವರ ಮನೆ ವರಮಹಾಲಕ್ಷ್ಮಿ ಪೂಜೆ ಈ ರೀತಿಯಾಗಿ ಆಗಿದೆ. ಸಿಂಪಲ್ಲಾಗಿ ಮಾಡ್ತಾ ಇರ್ತೀನಿ ನಾನು ಯಾವಾಗಲೂ. ಫ್ರೆಂಡ್ಸು, ನಮ್ಮ ಮನೆ ವರಮಹಾಲಕ್ಷ್ಮಿ ಪೂಜೆ ಹೇಗಾಗಿತ್ತು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನಾನು ಇವಾಗ ಪಂಚಾಮೃತನ ನೈವೇದ್ಯಕ್ಕೆ ಇಟ್ಟಿದ್ದೀನಿ, ಹಾಗೂ ಹಣ್ಣು ಮತ್ತು ಕಾಯಿ ಎಲ್ಲ ನೈವೇದ್ಯ ಮಾಡಿದ್ದೀನಿ. ಇನ್ಮೇಲೆ ನಾನು ಅಡುಗೆ ಮಾಡಬೇಕು. ನೋಡ್ಬೋದು ಫ್ರೆಂಡ್ಸ್, ಈ ರೀತಿಯಾಗಿ ಇವತ್ತು ನಾನು ರಂಗೋಲಿನ ಹಾಕಿದ್ದೀನಿ ಸಿಂಪಲಾಗಿ. ಬೆಳಗ್ಗೆ ಎದ್ದು ಹಾಕೋಕ್ಕೆ ಆಗೋದಿಲ್ಲ, ಒಬ್ಬರೇ ಎಲ್ಲ ಮಾಡೋದಂದರೆ ಕಷ್ಟ ಆಗುತ್ತೆ. ಸ್ವಲ್ಪ ಹೆಲ್ಪ್ ಮಾಡೋರಿದ್ದರೆ ಪರವಾಗಿಲ್ಲ, ಸ್ವಲ್ಪ ಕೆಲಸಗಳನ್ನು ಮಾಡ್ಕೋಬೋದು. ಒಬ್ಬರೇ ಆದರೆ ಸ್ವಲ್ಪ ಅವಸರ ಆದಂಗೆ ಆಗುತ್ತೆ. ಪೂಜೆ ಇಷ್ಟು ಗಂಟೆಗೆ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿ ಇರುತ್ತಲ್ವ. ಹಾಗಾಗಿ ಸ್ವಲ್ಪ ಬೇಗನೆ ಅಂದ್ಕೊಂಡು ಬೇಗನೆ ಮಾಡ್ಕೊಬಿಟ್ಟೆ ನಾನು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಾನು ಕುಬೇರ ದೀಪ ಮತ್ತು ಕಾಮಾಕ್ಷಿ ದೀಪ ಇತ್ತು ಮನೆಯಲ್ಲಿ, ಅದು ಹಚ್ಚಿದ್ದೀನಿ. ಮಣ್ಣಿನ ದೀಪ ಕೂಡ ಹಚ್ಚಿದ್ದೀನಿ. ಹಾಗೆ ಬೆಳ್ಳಿ ದೀಪ ಚಿಕ್ಕದು ತಗೊಂಡಿದ್ದೀನಿ, ಬೆಳ್ಳಿ ದೀಪ ಹಚ್ಚಿದ್ದೀನಿ. ಹಾಗೆ ಕಳಸನೂ ಅಂಟಿಸಿಟ್ಟಿದ್ದೀನಿ. ಹಾಗೆ 2 ದೊಡ್ಡ ದೀಪಗಳು ಬರುತ್ತಲ್ವ, ಕಂಬ ದೀಪ, ಅವನ್ನು ಹಚ್ಚಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಹಾಗೆ ಫ್ಯಾಮಿಲಿಯವರೆಲ್ಲ ಸೇರಿ ಫೋಟೋ ತಕ್ಕೊಂಡ್ವಿ. ನನ್ನ ಚಿಕ್ಕ ಮಗ ಅದೇ ಹಾಸ್ಟೆಲಲ್ಲಿದ್ದಾನೆ, ಅವನಿರಲಿಲ್ಲ, ನಾವೇ 3 ಜನ ಇರೋದು ಇವಾಗ. ಹಾಗೆ ಎಲ್ಲರೂ ಅಷ್ಟೇ ಪೂಜೆ ಏನೋ ಒಂದು ಮಾಡಿದ್ವಿ ಅಂದರೆ ಫೋಟೋ ವಿಡಿಯೋ ಇಲ್ಲ ಅಂದರೆ ಆಗೋದೇ ಇಲ್ಲ. ನಾನು ಅಷ್ಟೇ ಪೂಜೆ ಎಲ್ಲ ಆದಮೇಲೆ ಸಮಾಧಾನವಾಗಿ ಸ್ವಲ್ಪ ಹಾಗೆ ವಿಡಿಯೋ ಎಲ್ಲ ಮಾಡಿಕೊಂಡೆ. ಇನ್ನು ಇರುತ್ತಲ್ವ ಅಡುಗೆ ಮಾಡಬೇಕು. ಹಾಗೆ ಹಸ್ಬೆಂಡುಗೆ ಮಗನಿಗೂ ಬಾಕ್ಸ್ ಎಲ್ಲ ಕಟ್ಟೋದಿರುತ್ತೆ. ಇವತ್ತು ರಜೆ ಇಲ್ಲ ಅವರಿಗೆ, ಅವ್ರಿಗೂ ಟಿಫನ್ ಮಾಡಬೇಕು. ಫ್ರೆಂಡ್ಸು, ಬೆಳಗ್ಗೆನೇ ನಂದು ಪೂಜೆ ಎಲ್ಲ ಆಗಿತ್ತು. ಮಳೆ ಸ್ಟಾರ್ಟ್ ಆಯಿತು ನೋಡಿ. ನಾನು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದೆ, ಮಳೆಗೆಲ್ಲ ಹರ್ಕೊಂಡು ಹೋಯಿತು ನೋಡಿ ಫ್ರೆಂಡ್ಸ್. ಮಳೆ ತುಂಬ ಅಂದರೆ ತುಂಬ ಜೋರು ಬಂತು ಮಳೆ. ಮಗ ಸ್ಕೂಲಿಗೆ ರೆಡಿಯಾಗಿ ನಿಂತಿದ್ದ, ಬಟ್ ಮಳೆ ಬರೋದ್ರಿಂದ ಅವನು ಇವತ್ತು ಸ್ಕೂಲಿಗೆ ಹೋಗಲಿಲ್ಲ ನೋಡಿ. ಇವತ್ತು ಮಗ ಸ್ಕೂಲ್ಗೆ ಹೋಗಲೇ ಇಲ್ಲ ಫ್ರೆಂಡ್ಸ್, ಮಳೆ ಬಂತು ಅಂತ. ಬಸ್ಸು ಮಿಸ್ ಆಗಿಬಿಡ್ತು ಅವನಿಗೆ. ಹಸ್ಬೆಂಡು ಕೆಲಸಕ್ಕೆ ಹೋದರು. ಇವಾಗ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಎಲ್ಲದನ್ನು ಶೇರ್ ಮಾಡ್ಕೊಳ್ತಿಲ್ಲ, ಏನೇನು ಮಾಡಿದ್ದೆ ಅಂತ ಅಷ್ಟೇ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಲ್ಲವನ್ನು ಹರಡ್ಕೊಂಡು ಬಿಟ್ಟಿದ್ದೀನಿ, ಎಲ್ಲದಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಡುಗೆಗೆ. ಇವತ್ತು ಕಡಲೆಬೇಳೆ ಕರಿಗಡುಬನ್ನು ಮಾಡ್ತಾಯಿದ್ದೀನಿ. ಹಾಗೆ ಬದನೆಕಾಯಿ ಪಲ್ಯ, ಬಟಾಣಿ ನೆನೆಸಿಟ್ಟಿದ್ದೆ, ಕಡಲೆಕಾಯಲ್ಲ ಬಟಾಣಿ ಮತ್ತು ಬದನೆಕಾಯಿ ಪಲ್ಯ, ಕೋಸಂಬರಿ, ಹೆಸರುಬೇಳೆ, ಸೌತೆಕಾಯಿ ಮತ್ತು ಕ್ಯಾರೆಟ್ ಹಾಕಿ ಕೋಸಂಬರಿ ಮಾಡ್ತಾಯಿದ್ದೀನಿ ಪಲ್ಯಕ್ಕೆ. ಮತ್ತು ಸಾಂಬಾರು, ಒಬ್ಬಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ, ಇದು ಪಲ್ಯಕ್ಕೆ. ಹಾಗೆ ನಾನು ಅಕ್ಕಿ ಪಾಯಸ ಮಾಡ್ತೀನಲ್ವ, ಹಾಗಾಗಿ ಅಕ್ಕಿ ಹುಗ್ಗಿ ಅಂತ ಹೇಳ್ತೀವಿ, ಅಕ್ಕಿ ಪಾಯಸನೂ ಮಾಡ್ತಾಯಿದ್ದೀನಿ. ಆಮೇಲೆ ರೈಸು. ಇವಾಗ ತೊಗರಿಬೇಳೆ ಎಲ್ಲ ಬೆಂದಿದೆ, ಅದಕ್ಕೆ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಪಲ್ಯ ಕೂಡ ರೆಡಿ ಆಗ್ತಾಯಿದೆ, ನೋಡ್ಬೋದು ಫ್ರೆಂಡ್ಸ್. ಹಬ್ಬ ಅಂದರೆ ಅಡುಗೆ ಮಾಡೋದು. ನಾನಿವತ್ತು ಅದೇ ವ್ರತ ಮಾಡಿದವರು ಉಪವಾಸ ಇರಬೇಕು. ನಾನು ಯಾವಾಗಲೂ ಅಷ್ಟೇ ನೈಟು ಅರಿಶಿನ ಕುಂಕುಮ ಎಲ್ಲರಿಗೂ ಕೊಟ್ಟು ಆಮೇಲೆ ನಾನು
ಕಳಸನ ಸ್ವಲ್ಪ ಕದಲಿಸಿ ಆಮೇಲೆ ಊಟ ಮಾಡೋದು. ಇವಾಗ ಅಡುಗೆ ಮಾಡೋದು ಅಂದರೆ ಎಲ್ಲ ಮಾಡಬೇಕಂದ್ರೆ ಟೈಮ್ ಆಗೇ ಆಗುತ್ತೆ, ಮತ್ತು ನೈವೇದ್ಯ ಎಲ್ಲ ಮಾಡಬೇಕಲ್ವ, ಹಾಗಾಗಿ ಎಲ್ಲ ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತು ಏನಪ್ಪ ಅಂದರೆ ಇದು ಏಕಾದಶಿ ಅಂತ ಬಂದಿತ್ತು ಅಂತ ನಾನು ಒಂದಿಷ್ಟು ವಿಡಿಯೋಗಳನ್ನು ನೋಡಿದೆ. ದೇವ್ರಿಗೆ ನೈವೇದ್ಯ ಮಾಡಬಾರ್ದು ಅದೆಲ್ಲ ನೋಡಿ ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಹಾಗಾಗಿ ಸ್ವಲ್ಪ ರವೆ ಉಂಡೆ ಚಕ್ಲಿ ಎಲ್ಲ ಮಾಡ್ತಿದ್ದೆ, ನಾನು ಅವನ್ನೇನು ಮಾಡೋಕ್ಕಾಗಲಿಲ್ಲ. ಇವತ್ತು ಸ್ವಲ್ಪ ರವೆ ಉಂಡೆ ಮಾಡಿಕೊಂಡೆ, ಹಾಗೆ ನೈವೇದ್ಯಕ್ಕೆ ಚಕ್ಲಿ ಏನು ಮಾಡಲಿಲ್ಲ. ಮತ್ತು ಇನ್ನೊಂದು ವಿಡಿಯೋ ನೋಡಿದೆ ಇಲ್ಲ ಮಾಡ್ಬೋದು ಅಂತ ಇತ್ತು, ಹಾಗಾಗಿ ಬೇಗನೆ ಅಡುಗೆ ಎಲ್ಲ ಮಾಡಿಕೊಂಡೆ. ನೋಡ್ಬೋದು ಸಾಂಬಾರು ರೆಡಿ ಆಯಿತು, ಕರಿಗಡುಬು ಸಹ ರೆಡಿಯಾಗಿದೆ ಫ್ರೆಂಡ್ಸ್. ನಾವೇನು ಏಕಾದಶಿ ಏನು ಮಾಡಿಲ್ಲ ಯಾವಾಗ್ಲೂ, ಹಾಗಾಗಿ ನಾನು ಇವು ಮಾಡಿದ್ರಾಯ್ತು ಅಂದರೆ ಎಲ್ಲ ಅಡುಗೆನೂ ಬೇಗನೆ ಮಾಡಿಕೊಂಡೆ. ಕರಿಗಡುಬು ಸ್ವಲ್ಪನೇ ಮಾಡಿದ್ದೀನಿ ಪೂಜೆ ಮಟ್ಟಿಗೆ, ಇನ್ನು ನೈಟ್ ಊಟಕ್ಕೆ ಆಮೇಲೆ ಮಾಡಿದ್ರಾಯ್ತು ಅಂತ. ಹಾಗೆ ಸಂಡಿಗೆನ ಕರಿತಾ ಇದ್ದೀನಿ. ಎಲ್ಲ ಅಡುಗೆ ಆಯಿತು ಫ್ರೆಂಡ್ಸ್. ಇವಾಗ ಬೆಳಗ್ಗೆ ನಾನು ಅದೇ ಪಂಚಾಮೃತ ಹಣ್ಣು ಈ ಥರ ನೈವೇದ್ಯ ಹಿಡಿದಿದ್ದೆ. ಇವಾಗ ಅಡುಗೆ ಎಲ್ಲ ಆದಮೇಲೆ ಮತ್ತೆ ನಾನು ಮಧ್ಯಾಹ್ನ ಮತ್ತೊಂದು ಪೂಜೆ ಮಾಡಿ ನೈವೇದ್ಯ ಮಾಡಿದೆ. ನೋಡ್ಬೋದು ಫ್ರೆಂಡ್ಸ್, ರವೆ ಉಂಡೆ ಮಾಡಿ ಕರಿಗಡುಬು ಇದು ಏನು ಪಲ್ಯ ಎಲ್ಲ ಮಾಡಿದ್ದೆ. ಬಟ್ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಿರೋಂಥದ್ದನ್ನು ನೈವೇದ್ಯ ಮಾಡಬಾರ್ದು ಅಂತ ಹೇಳಿದರು, ಹಾಗಾಗಿ ನಾನು ಪಲ್ಯನ ನೈವೇದ್ಯಕ್ಕೆ ಇಡಲಿಲ್ಲ. ಬರೀ ಕೋಸಂಬರಿ, ಅಕ್ಕಿ ಪಾಯಸ, ರೈಸು ಮತ್ತು ಸಂಡಿಗೆ ಎಲ್ಲ ಮಾಡಿದ್ದೆ, ಅದು ನೈವೇದ್ಯ ಮಾಡಿದೆ. ಹಾಗೆ ಇಲ್ಲಿ ಬನ್ನಿ ಮರ ಇದೆ ನಮ್ಮ ಮನೆ ಹತ್ರನೇ ಅಲ್ಲ, ಹಾಗಾಗಿ ಅಲ್ಲಿಗೂ ಕೂಡ ಎಡೆ ಕೊಡೋಣ ಅಂತ ಅನ್ನಿಸ್ತು. ಹಾಗಾಗಿ ಮತ್ತು ನಾನು ಈ ಸೀರೆನ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇದು ನಮ್ಮ ಮೊನ್ನೆ ಪಂಚಮಿ ಹಬ್ಬಕ್ಕೆ ತವ್ರ ಮನೇಲಿ ಕೊಟ್ಟಿರೋಂಥ ಸೀರೆ. ಈ ಬ್ಲೌಸು ಗೊತ್ತಲ್ವ, ನಾನು ರೆಡಿ ಮಾಡ್ಕೊಳ್ತೀನಿ ಅಂದೆ, ಒಟ್ಟಲ್ಲಿ ಹಬ್ಬದ ದಿನ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಗುರುವಾರ ದಿನ ನೈಟು ಎಲ್ಲ ರೆಡಿ ಮಾಡಿಕೊಂಡು ಬ್ಲೌಸು ಕೂಡ ರೆಡಿ ಮಾಡಿಕೊಂಡೇ ಮಲಗಿದ್ದು ಫ್ರೆಂಡ್ಸ್. ನೆಕ್ಸ್ಟು ಶುಕ್ರವಾರ ಇವತ್ತಿನ ರೂಟೀನ್ ಇದು. ಶಮಿ ವೃಕ್ಷ ಅಂದರೆ ಬನ್ನಿ ಮರದ ಹತ್ರ ಹೋಗ್ತಾಯಿದ್ದೀನಿ, ಅಲ್ಲಿ ಪೂಜೆ ಮಾಡ್ಕೊಂಡು ಬರೋಣ ಅಂತ. ಅದಕ್ಕೂ ಬೇಕಾಗಿರುವಂಥ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ನೈವೇದ್ಯ ಕೂಡ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಮನೆ ದೇವರಿಗೆ ಮತ್ತು ಹೊಸ್ತಿಲಿಗೆ ಅಂತ 4 ಎಡೆ ಮಾಡಿದೆ, ಮತ್ತು ದೇವಿಗೆ ಒಂದು ತುಂಬಿದ್ದೆಡೆ ಥರ ಮಾಡ್ತೀನಿ ಫ್ರೆಂಡ್ಸು. ಇದು ಸಂಜೆ ಟೈಮು. ಹೊರಗಡೆ ಎಲ್ಲ ರಂಗೋಲಿ ಹಾಕಿದ್ದೆ, ಮಳೆ ಬಂತು ಅಂತ ಹೇಳಿದ್ನಲ್ವ, ಹಾಗಾಗಿ ಇಲ್ಲೇ ಪಕ್ಕದ ಮನೆಯವರು ಹೂ ಕಟ್ತಾರೆ, ಓನರು ಹೂ ಕಟ್ಟಿದ್ರು. ಅದು ಉದುರಿರುವಂಥ ದಳಗಳನ್ನೆಲ್ಲ ಕೊಟ್ಟಿದ್ರು, ಸುಮ್ಮನೆ ಅಲ್ಲೊಂದು ರಂಗೋಲಿ ಥರ ಹಾಕಿದೆ ಸಿಂಪಲ್ಲಾಗಿ. ಸಂಜೆ ಟೈಮು ಫ್ರೆಂಡ್ಸ್, ಸಂಜೆ ನಾನು ಮತ್ತು ರೆಡಿಯಾಗಿಬಿಟ್ಟು ದೇವ್ರ ಹತ್ರ ದೀಪ ಎಲ್ಲ ಅಂಟಿಸಿ ಅಲ್ಲಿ ಮತ್ತು ಅಷ್ಟೋತ್ತರ ಮತ್ತು ವ್ರತದ ಬುಕ್ಕು ಸ್ವಲ್ಪ ಎಲ್ಲ ಓದಿ ಮುತ್ತೈದೆಯರಿಗೆ ಉಡಿ ಕೊಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅಷ್ಟೋತ್ತರ ಮಾಡ್ತಾ ಕುಂಕುಮ ಅರ್ಚನೆ ಮಾಡಿದೆ. ಕೆಲವೊಂದಿಷ್ಟು ಜನ ಬಂದು ಹೋದರು, ಇನ್ನು ಸ್ವಲ್ಪ ಇದ್ದಾರೆ. ನಾನು ಅದೇ ಬ್ಲೌಸ್ ಪೀಸ್ ತಂದಿಲ್ಲ, ಪ್ಲೇಟ್ ತಂದಿದ್ದೆ ಮುತ್ತೈದೆಯರಿಗೆ ಕೊಡೋದಕ್ಕೆ ಅಂತ, ಅರಿಶಿನ ಕುಂಕುಮದ ಜೊತೆಗೆ. ನಾನು ಕೂಡ ಹೋಗಿ ಬಂದೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ, ಬಂದ ತಕ್ಷಣವೇ ಕೊಡೋಕ್ಕೆ ಸರಿ ಆಗುತ್ತೆ ಅಂತ. ನಾನು ಕೂಡ ಅರಿಶಿನ ಕುಂಕುಮ ಇಸ್ಕೊಂಡು ಬಂದೆ. ನಾನು ಆಮೇಲೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಂಜೆ ಪೂಜೆ ಆದಮೇಲೆ ಬರೋರು ಹೋಗೋರು, ನಾನು ಹೋಗೋದು, ಮತ್ತು ನಮ್ಮ ಮನೆಯವ್ರ ಫ್ರೆಂಡು ಗಂಡ ಹೆಂಡತಿ ಅವರು ಬಂದಿದ್ದರು, ಮತ್ತು ಅವರಿಗೆ ಊಟಕ್ಕೆಲ್ಲ ಕೊಡೋದಿತ್ತು. ಹಾಗಾಗಿ ಆಮೇಲೆ ನಾನು ಜಾಸ್ತಿ ವಿಡಿಯೋ ಮಾಡಲಿಲ್ಲ. ಮತ್ತು ಸಂಜೆ ಆಯಿತು ಅಂದರೆ ಗೊತ್ತಲ್ವ ನಿಮಗೆ, ಉಪವಾಸ ಇದ್ದರೆ ಸುಸ್ತಾಗಿಬಿಡುತ್ತೆ. ಹಾಗೆ ಕೆಲಸಗಳು ಇರುತ್ತೆ, ಮತ್ತು ಅಡುಗೆ ಮನೆಯಲ್ಲೆಲ್ಲ ಅಡುಗೆ ಮಾಡಿರ್ತೀವಿ, ಅವೆಲ್ಲ ತೆಗ್ದಿಡಬೇಕು. ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡಲಿಲ್ಲ ಸಂಜೆ ಟೈಮು. ನಾನು 9:30 10 ಗಂಟೆ ಆಗಿತ್ತು. ಆವಾಗ ಮತ್ತೆ ನಾನು ಕೆಂಪಾರತಿ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ದೇವರನ್ನು ಕದಲಿಸಿದೆ. ನಾನು ಅವತ್ತೇ ಇದು ಮಾಡ್ತೀನಿ, ಹಾಗಾಗಿ ಸ್ವಲ್ಪ ಕಳಸನ ಕದಲಿಸ್ಬೇಕಂತೆ, ಆ ಥರ ಮಾಡಿ ಕೆಂಪಾರತಿ ಮಾಡಿ ಮತ್ತು ಪೂಜೆ ಮಾಡಿಬಿಟ್ಟು ನಾನು ಉಪವಾಸನ ಬಿಟ್ಟೆ. ಮತ್ತು ಊಟ ಮಾಡಿ ಹಾಗೆ ಅಡುಗೆ ಮನೇಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿ ಆಯಿತು. ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಲಾಗು ಹೀಗಾಗಿತ್ತು ಫ್ರೆಂಡ್ಸ್.
ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಹೊಸಬ್ರು ಯಾರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.